ಇನ್ನು ರಜತ್ ಹಾಗೂ ವಿನಯ್ ಪೊಲೀಸರ ವಶಕ್ಕೆ ಒಳಗಾಗಿದ್ದಾರೆ. ಈಗ ವಿಚಾರಣೆ ಮಾಡ್ತಾ ಇದ್ದಾರೆ. ಇಬ್ಬರನ್ನ ವಶಕ್ಕೆ ಪಡೆದು ಪೊಲೀಸರು ಈಗ ವಿಚಾರಣೆಗೆ ಮುಂದಾಗಿದ್ದಾರೆ. ರಜತ್ ಮತ್ತು ವಿನಯ್ ಗೌಡ ಬಿಗ್ ಬಾಸ್ ಸ್ಪರ್ಧಿಗಳು. ಮತ್ತು ಹಿಡಿದು ರೀಲ್ಸ್ ಮಾಡ್ತಾ ಇದ್ರು. ಆ ಜಾಗವನ್ನ ಮಹಜರು ಮಾಡಲಿಕ್ಕೆ ಮುಂದಾಗಿದ್ದಾರೆ. ಇಬ್ಬರನ್ನ ಕರೆದುಕೊಂಡು ಮಹಜರು ಮಾಡಲಿಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಬಸವೇಶ್ವರನಗರ ಪೊಲೀಸರಿಂದ ಸ್ಥಳ ಮಹಜರು ಮಾಡ್ತಾ ಇದ್ದಾರೆ. ಮತ್ತು ಹಿಡಿದು ರೀಲ್ಸ್ ಮಾಡಿದ್ರು. ಸಾಮಾಜಿಕ ಜಾಲತಾಣದಲ್ಲಿ ತೀವ್ರ ವೈರಲ್ ಆಗಿತ್ತು. ಸಾರ್ವಜನಿಕ ಪ್ರದೇಶಗಳಲ್ಲಿ ಮಚ್ಚು ಲಾಂಗುಗಳನ್ನು ಹಿಡಿದು ಅನೇಕ ಯುವಕರು ಕೂಡ ಇದೇ ರೀತಿಯಾಗಿ ವೈರಲ್ ಆಗುವ ಕಂಟೆಂಟ್ಗಳನ್ನ ಸೃಷ್ಟಿ ಮಾಡ್ತಾರೆ. ಅದೇ ರೀತಿಯಾಗಿ ರಜತ್ ಹಾಗೂ ವಿನಯ್ ಕೂಡ ಮಾಡಿದ್ರು. ಆದರೆ ಇದು ಸಾಮಾಜಿಕ ಹಿತಾಸಕ್ತಿಗಾಗಿ ಸಮಾಜದಲ್ಲಿ ಭಯವನ್ನು ಹುಟ್ಟಿಸುವ ವಿಡಿಯೋಗಳನ್ನ ಹೊರಬಿಡ್ತಾ ಇದ್ರೆ ಸಮಾಜಕ್ಕೆ ಇದು ಗಂಡಾಂತರ ಜೊತೆಗೆ ಆತಂಕ ಕೂಡ ಹೌದು. ಹಾಗಾಗಿ ಇಬ್ಬರನ್ನ ಆ ವಿಚಾರಣೆಗಾಗಿ ಈಗ ಸ್ಥಳ ಮಹಜರು ಮಾಡಲಿಕ್ಕೆ ಮುಂದಾಗಿದ್ದಾರೆ. ಬಸವೇಶ್ವರ ನಗರ ಪೊಲೀಸರಿಂದ ಸ್ಥಳ ಮಹಜರು ಮಾಡ್ತಾ ಇದ್ದಾರೆ. ಮಚ್ಚು ಹಿಡಿದು ರೀಲ್ಸ್ ಮಾಡಿದ್ರು. ದರ್ಶನ್ ಅವರ ಹಾಡಿಗೆ ಕರಿಯ ಚಿತ್ರದ ಒಂದು ಹಾಡು ಜೊತೆಗೆ ಇನ್ನೊಂದು ಸಾಂಗಿಗೆ ಒಟ್ಟು ದರ್ಶನ್ ಸಿನಿಮಾದ ರೀಲ್ಸ್ಗೆ ಇವರು ಲಾಂಗ್ ಹಿಡಿದು ರೀಲ್ಸ್ ಮಾಡಿದ್ರು. ದರ್ಶನ್ ಇರುವಂತಹ ಡಿ ಬಾಸ್ ಇರುವಂತಹ ಆ ಅಂಗಿ ಜೊತೆಗೆ ಪ್ಯಾಂಟ್ ಅನ್ನ ಧರಿಸ್ಬಿಟ್ಟು ಜೊತೆಗೆ ಕೈಯಲ್ಲಿ ಲಾಂಗ್ ಅನ್ನ ಹಿಡಿದು ಇಬ್ಬರು ಕೂಡ ರಜತ್ ಜೊತೆಗೆ ವಿನಯ್ ಇಬ್ಬರು ಕೂಡ ರೀಲ್ಸ್ ಮಾಡಿದ್ರು. ಆ ರೀಲ್ಸ್ ಏನುದು ತುಂಬಾ ವೈರಲ್ ಆಗಿತ್ತು. ಜೊತೆಗೆ ಈಗ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಸ್ ದಾಖಲಾಗಿದೆ. ಇಬ್ಬರನ್ನ ಈಗ ಮಚ್ಚು ಹಿಡಿದು ಯಾವ್ಯಾವ ಸ್ಥಳದಲ್ಲಿ ನೀವು ಅದನ್ನ ರೀಲ್ಸ್ ಮಾಡಿದ್ರಿ ಆ ಸ್ಥಳವನ್ನ ತೋರಿಸಿ ಅಂತ ಪೊಲೀಸರು ಕೂಡ ಮುಂದಾಗಿದ್ದಾರೆ. ಕೇಸ್ ದಾಖಲಿಸಿಕೊಂಡು ತನಿಖೆಗೆ ಮುಂದಾಗಿದ್ದಾರೆ. ಇಂತಹ ಪ್ರಕರಣಗಳು ತುಂಬಾ ಬೆಳಕಿಗೆ ಬರ್ತಾ ಇದೆ. ಆದ್ರೆ ಇವರು ಸೆಲೆಬ್ರಿಟಿಗಳಾದಲ್ಲಿ ಸ್ವಲ್ಪ ಪರಿಜ್ಞಾನ ಇರಬೇಕು. ಎಂತೆಂಥ ವಿಡಿಯೋಗಳನ್ನ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡಬೇಕು. ಜೊತೆಗೆ ಇವರು ಸಮಜಾಯಿಷಿ ಕೊಡ್ತಾ ಇದ್ದಾರೆ. ನಾವು ಅದು ಸಿನಿಮಾ ಚಿತ್ರೀಕರಣ ಸಂದರ್ಭದಲ್ಲಿ ತೆಗೆದಂತಹ ವಿಡಿಯೋ ಅಂತ. ಆದ್ರೆ ಸಿನಿಮಾ ಚಿತ್ರೀಕರಣದಲ್ಲಿ ಸಿನಿಮಾ ಆಗಿರಬೇಕು. ಇದ್ರೆ ಈ ಸಾಮಾಜಿಕ ಜಾಲತಾಣ ರೀಲ್ಸ್ ನಲ್ಲಿ ಪ್ರತ್ಯೇಕವಾಗಿ ಇಂತಹ ವಿಡಿಯೋಗಳನ್ನ ಬಿಡ್ತಾ ಇದ್ರೆ ಸಮಾಜಕ್ಕೆ ಇದು ಪರಿಣಾಮ ಬೀರುತ್ತೆ. ಸಾಮಾಜಿಕದಲ್ಲಿ ಇಂತಹ ಲಾಂಗು ಮಚ್ಚುಗಳನ್ನು ಹಿಡಿದು ಪ್ರದರ್ಶನ ಮಾಡ್ತಾ ಇದ್ರೆ ಉದ್ವೇಗಕ್ಕೊಳಗಾಗ್ತಾರೆ ಕೆಲವು ಹುಡುಗರು. ಅದೇ ರೀತಿಯಾಗಿ ಅದೇ ಪ್ರಕರಣದಲ್ಲಿ ಕೇಸನ್ನ ದಾಖಲಿಸಿಕೊಂಡು ಈಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇಬ್ಬರನ್ನ ಕರೆದುಕೊಂಡು ಮಹಜರು ಮಾಡ್ತಾ ಇದ್ದಾರೆ ಪೊಲೀಸರು. ಬಸವೇಶ್ವರ ನಗರದ ಪೊಲೀಸರು ಸ್ಥಳ ಮಹಜರು ಮಾಡಲಿಕ್ಕೆ ಮುಂದಾಗಿದ್ದಾರೆ.